ಇಷ್ಟು ಮಾತಾಡ್ತಿರಲ್ಲ, ಈ ನಮ್ಮ ಕಡೆ ಒಂದು ಮಾತಿದೆ, ಹುಟ್ಟದಾಗ ಯಾರು ಬಾಯಿಗೆ ಬರಲಿಟ್ರು ಅಂತ. ಕೀರ್ತಿ ಹುಟ್ಟದಾಗ ಯಾರು ಬಾಯಿಗೆ ಬರಲಿಟ್ರು? ಏನು ಇಟ್ರೋ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಮೈಕ್ ಇಟ್ಟಿರ್ಬೋದು ಅಂತ ಹೇಳಕ್ ಬಂದು. ಅಲ್ಲ ನೋಡಿ, ನಾವು ಫ್ಯಾಕ್ಟ್ ಮಾತಾಡಿದ್ರೆ ತುಂಬ ಮಾತಾಡ್ತೀವಿ ಅಂತ. ಅಂದರೆ ನನಗನ್ಸಿದ್ದು ಹೇಳ್ತಿರ್ತೀನಿ. ನಾನು ಹೇಳಿದ್ದೆಲ್ಲ ಸತ್ಯನೇ ಅಂತಲೂ ಏನಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ. ಯಾರಿಗೂ ಏನೋ ಹಾನಿ ಇಲ್ವಲ್ಲ, ಅಥವಾ ನಾನು ಗುರುಗಳು ನಾನು ಹೇಳ್ದಂಗೆ ಕೇಳಿ ಯಾರಿಗೂ ಹೇಳ್ತಿಲ್ಲ, ಹಿತವಚನ ಏನೂ ಕೊಡ್ತಿಲ್ಲ. ಹಂಗಿದ್ದೇನಾದ್ರೂ ಆಪ್ಷನ್ ಸಿಕ್ಕರೆ ಹೋಗ್ತೀರಾ? ನಾನು ಆ್ಯಕ್ಚುಲಿ ಹೇಳ್ತಿರ್ತೀನಿ ನನ್ನ ಹೆಂಡತಿಗೆ, ಹೌದಾ, ಒಂದು 20 ವರ್ಷ ಸಂಸಾರ ಮಾಡಿದ್ಮೇಲೆ ನಾನು ದೀಕ್ಷೆ ತೊಗೊಂಡ್ಬಿಡ್ತೀನಿ, ಆರಾಮಾಗಿ ಆ ಲೈಫು ಎಂಜಾಯ್ ಮಾಡಬೇಕು. ಮೋಸ್ಟ್ಲಿ ಅವಾಗ ದೇವ್ರ ಹತ್ರ ಆಗ್ತಾನೆ, ನಮಗೆ ಗೊತ್ತಿಲ್ವಲ್ಲ. ಆದರೂ ಬಟ್ ಇವಾಗ ಫೆಸಿಲಿಟಿ ಜಾಸ್ತಿ ಇದೆಯಲ್ಲ, ಸೊ ಅದು ಒಂದು ಟ್ರೈ ಮಾಡ್ಬಿಡೋಣ. 3 ದಿನ ಇರಲ್ಲ ನೀನು ಅಂತಿರ್ತಾಳೆ ಅವಳು. ಅಲ್ಲ, ಈಗ ನನ್ನ ನೆಕ್ಸ್ಟ್ ಪ್ರಶ್ನೆ ಏನಾಗಿತ್ತು ಅಂದರೆ, ಈ ಸಿನಿಮಾ ಸೀರಿಯಲಲ್ಲಿ ಏನಾದರೂ ಹೀರೋ ಆಗೋಕ್ಕೆ ಅವಕಾಶ ಬಂದಿದೆಯಾ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಐ ನೋ ವಾಟ್ ಐ ಡೋಂಟ್ ನೋ. ನಾನು ಹೀರೋ ಮೆಟೀರಿಯಲ್ ಅಲ್ಲ. ನಂಗೆ ಡೈಲಾಗ್ ಬರೆಯೋಕ್ಕೆ ಬಂದಿದ್ದೆ, ಅದನ್ನೇ ತೊಗೊಂಡಿಲ್ಲ ನಾನು. ನಂಗೆ ಗೊತ್ತು, ಅಂದರೆ ಆ ಸಿನಿಮಾ ಗ್ರಾಮರ್ ಬೇರೆ, ತುಂಬ ಕಮಿಟ್ಮೆಂಟ್ ಕೊಡಬೇಕು, ತುಂಬ ಟೈಮ್ ಕೊಡಬೇಕು. ಬಂದಿದೆಯಾ ಯಾವುದಾದ್ರೂ? ಬಂದಿದೆ. ಡೈಲಾಗ್ಸ್ ಬರೆಯೋಕ್ಕೆಲ್ಲ ತುಂಬ ಬಂದಿದೆ. ಆ್ಯಕ್ಟಿಂಗ್ ಒಂದೆರಡು ಬಂದಿತ್ತು, ಕೆಲವೊಂದು ಓಕೆ ಆಗಿತ್ತು, ಕೆಲವೊಂದು ಒಪ್ಕೊಳ್ಳಿಲ್ಲ. ಬಟ್ ಯಾವುದೂ ಒಪ್ಕೊಂಡಿಲ್ಲ ಒಟ್ಟಾರೆ. ಡೈಲಾಗ್ಸ್ ಬರೆಯೋಕ್ಕಂತೂ ತುಂಬ ಬಂದಿದೆ. ಹಂಗಂದ್ಬಿಟ್ಟು ನಾನು ಹೀರೋ ಮೆಟೀರಿಯಲ್ ಅಲ್ಲ, ಅದು ನನಗೆ ಗೊತ್ತು. ನಿಮಗೆ ಏನು ಗೊತ್ತಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಸತ್ಯ ಇನ್ನೇನಿಲ್ಲ ಪ್ರಪಂಚದಲ್ಲಿ ಅಲ್ವಾ. ಯು ಶುಡ್ ನೋ ವಾಟ್ ಯು ಡೋಂಟ್ ನೋ. ಯಾರನ್ನ ಮಾತಾಡ್ಬಿಡ್ತೀನಿ ಪಂಚ್ ಡೈಲಾಗು ಅಂತ, ಸಿನಿಮಾಗೆ ಡೈಲಾಗ್ ಬರೆದ್ಬಿಡ್ತೀನಿ, ನಾಳೆ KGF 3 ನಾನು ಕರ್ಕೊಳ್ಳಿ ಅನ್ನೋಕ್ಕಾಗಲ್ಲ. ನಮಗಿನ್ನ ಅಂದರೆ ಇದನ್ನು ಹಿಂಗೆ ಬರಿಬೋದಾಗಿತ್ತು, ಹಂಗೆ ಬರಿಬೋದಾಗಿತ್ತು ಅಂತ ನಮ್ಮ ಪಾಯಿಂಟ್ ಆಫ್ ವ್ಯೂ ಮಾತ್ರ ಹೇಳ್ತಿರ್ತೀವಿ ಅಲ್ವಾ. ಅದು ನನಗನ್ಸಿದ್ದು ಮಾತ್ರ. ಅವನಿಗೆ ಅದು ಕರೆಕ್ಟಾಗಿದೆ, ಅವನ ಕತೆ ಅಲ್ವಾ. ಈಗ ಸಿನಿಮಾ ರಿವ್ಯೂ ಮಾಡೋದ್ರ ಬಗ್ಗೆನೇ ಹೇಳಿದ್ರೆ, ಕೆಲವರು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹೀರೋಯಿನ್ ಸಾಯಿಸಬಾರ್ದಾಗಿತ್ತು ಅಂತ ಅವ್ನು ಅಂದ್ಬಿಡ್ತಾನೆ ಅದರಲ್ಲಿ ರಿವ್ಯೂಲಿ. ಡೈರೆಕ್ಟ್ರು ಇದು ನನ್ನ ಕನಸು ಅಂತ ಬರೆದಿರ್ತಾನೆ. ಡೈರೆಕ್ಟ್ರು ಕನಸಲ್ಲಿ ಹೀರೋಯಿನ್ ಸಾಯ್ಬೇಕು, ಅವ್ನ ಕನಸನ್ನೇ ಚೇಂಜ್ ಮಾಡಿಬಿಡ್ತಾನೆ ರಿವ್ಯೂವರು. ಹೀರೋಯಿನ್ ಸಾಯ್ಬಾರ್ದಾಗಿತ್ತು ಇದರಲ್ಲಿ ಅಲ್ವಾ. ಕ್ರಿಯೇಟಿವ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಹಾಗೆ ನಾನು ಇಲ್ಲಿ ಮಾತಾಡ್ತಾರೆ ನನ್ನ ಚಾನಲಿಗೆ ವರ್ಕ್ ಆಗ್ತಾಯಿದೆ ಅಷ್ಟೇ. ನಾನು ಹೋಗಿ ಸಿನಿಮಾಗೆ ಮಾಡ್ಬೇಕಂದ್ರೆ ಆ ಥರ ಸಿಚುಯೇಷನ್ ಇರಬೇಕು, ಆ ಥರ ಸಿಚುಯೇಷನ್ ನಾನೇನೋ ಬರೀಬೇಕು. ಅದು ಸಿನಿಮಾ ಒಂದೊಂದು 15 ದಿನಕ್ಕೂ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ತಿರ್ತಾರೆ, ಅವ್ರಿಗೇನೋ ವರ್ಕ್ ಆಗದೆ ಏನೋ ಚೇಂಜ್ ಮಾಡ್ತಾರೆ, ಅವಾಗ ಮತ್ತೆ ನಾನು ಕೂತ್ಕೋಬೇಕು. ನನಗಂತೂ ಅಷ್ಟು ಟೈಮ್ ಇಲ್ಲ. ಮತ್ತು ಅಲ್ಲಿ ಹೋಗಿ ಬರೆದು ವರ್ಕ್ ಆಗಿಲ್ಲ ಅಂದರೆ ಏನು, ಅವಾಗ ಅದು ಹೊಸ ಕೆಲಸ ನನಗೆ. ನಾನು ಹೋಗಿ ಕಲಿತು ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಮಾಡಬೇಕು. ಇವಾಗ ರಿಯಾಲಿಟಿ ಶೋಗಳೆಲ್ಲ ಬರ್ದೀನಿ, ಕರೆದ್ರೆ ಹೋಗಿ ಬರಿಬೋದು, ಟೈಮ್ ಇದ್ದರೆ ಅದೆಲ್ಲ ಓಕೆ. ಇದು ಹೊಸದು ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ. ಸೊ ಟೈಮ್ ಪರ್ಮಿಷನ್ ಕೊಟ್ಟರೆ ಮೋಸ್ಟ್ಲಿ ಮುಂದೆ ಹೋಗಿ ಯಾವುದಕ್ಕಾದ್ರು ಬರೀತೀನಿ ಅಷ್ಟೆ. ಈಗ ಯೂಟ್ಯೂಬ್ ಮಾಡಿದವ್ರು ಬಹಳಷ್ಟು ಜನ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ದನ್ನು ಅಥವಾ ಒಂದು ಸ್ಕೂಲ್ಗಳನ್ನು ಮಾಡಿದ್ದನ್ನು ನಾನು ನೋಡ್ತಾ ಇದ್ದೀನಿ. ಹೌದಾ? ಟ್ರೈನಿಂಗ್ ಸ್ಕೂಲ್. ಏನು ಟ್ರೈನಿಂಗ್ ಮಾಡ್ತಾರಂತೆ? ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಟ್ರೈನಿಂಗ್ ಸ್ಕೂಲ್ಗಳಿವೆ ಈಗ. ಅವ್ರು ಕಲ್ತ್ಕೊಳಕ್ಕ, ಬೇರೆಯವ್ರಿಗೆ ಹೇಳ್ಕೊಡಕ್ಕ? ಹೌದಾ? ಕಲ್ಸೋದಕ್ಕೆ. ನಿಮಗೆ ಹಂಗಿದ್ದೇನಾದ್ರೂ ಆಸೆ ಇದೆಯಾ ಒಂದು ಪ್ರೊಡಕ್ಷನ್ ಹೌಸ್ ಅಂತಾನೋ, ಅಷ್ಟೊಂದು ಬೆಳೆದೇ ಇಲ್ಲ, ಮೆಂಟರ್ ಆಗಿ ಅಂತಾನೋ? ಇಲ್ಲ ಅಯ್ಯೋ ಅದೆಲ್ಲ ಓವರ್ ರೇಟೆಡ್. ಅದೇ ಶತಾಯುಷಿ ಇದೆ, ಯುಗಾದಿ ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಥರ ಇದು. 2-3 ವರ್ಷ ಆಗಿದೆ, 2 ಲಕ್ಷ ಸಬ್ಸ್ಕ್ರೈಬರ್. ಬಹಳಷ್ಟು ಜನ ಇವಾಗ ಶುರು ಮಾಡಿದ್ದಾರೆ. ಅಲ್ಲ ಮಾಡ್ಕೊಳ್ಳಿ ಪಾಪ, ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೋದು. ನನಗೆ ಕಾನ್ಫಿಡೆನ್ಸ್ ಇತ್ತಲ್ಲ ಯೂಟ್ಯೂಬ್ ಮಾಡೋದು, ಅವ್ರಿಗೆ ಇರ್ಬೋದು. ಸ್ಟೂಡೆಂಟ್ಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಿರೋದ್ರಿಂದ ನಿಮ್ಗೆ ಪ್ರೊಡಕ್ಷನ್ ಹೌಸ್ ಗೊತ್ತು, ನನಗೆ ಗೊತ್ತು ಪ್ರೊಡಕ್ಷನ್ ಹೌಸ್ ಹೆಂಗೆ ವರ್ಕ್ ಆಗುತ್ತೆ. ಹೌಸ್ ಶುರು ಮಾಡೋ ಐಡಿಯಾ ಇದೆಯಾ ಅಂತ ಕೇಳ್ತೀನಿ. ಶುರು ಮಾಡಬೇಕು ಅಂದರೆ ದುಡ್ಡು ಇರಬೇಕು. ದುಡ್ಡಲ್ಲಿ ಸುಮ್ಮನೆ ಮಾತಾಡೋಕ್ಕೆ ಫ್ರೀಯಾಗಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಅಲ್ವಾ. ಅದು ಲಾಸ್ ಆದರೂ ನಾನು 8 ಮಕ್ಕಳನ್ನ ಸಾಕ್ತೀನಿ, 2 ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಅಂದರೆ ಮಾಡ್ಬೋದು. ಮೋಸ್ಟ್ಲಿ ಅವ್ರ ಹತ್ರ ಇತ್ತೇನೋ ಮಾಡಿರ್ಬೋದೇನೋ, ಅಥವಾ ಅವ್ರಿಗೆ ಬೇರೆ ಪ್ಲ್ಯಾನ್ಸ್ ಇರ್ಬೋದೇನೋ, ಗೊತ್ತಿಲ್ಲ. ನನಗಂತೂ ಇಲ್ಲ ಆ ಥರ, ಅಷ್ಟು ಧೈರ್ಯ ಇಲ್ಲ. ನನಗೆ ಚಿಕ್ಕದಾಗಿ ಒಂದು ಆಫೀಸ್ ಮಾಡಬೇಕು ಅನ್ನೋದಕ್ಕೆ ಎಷ್ಟು ಡೈಲಾಮಲ್ಲಿದ್ದೀನಿ 2 ತಿಂಗಳಿಂದ. ಅಂದರೆ ಬೇಕಾ, ಇಷ್ಟು ಇನ್ವೆಸ್ಟ್ ಮಾಡಬೇಕಾ, 40 ಲಕ್ಷ ಆಗುತ್ತೆ. ನನಗೆ ನೀವು ನಂಬಲ್ಲ, ಎಕ್ಸಾಜರೇಷನ್ ಆಗುತ್ತೆ ಹೇಳಿದ್ರೆ. ನನ್ನ ಫ್ರೆಂಡ್ಸ್ಗೆ ಯಾರಿಗೆ ಹೇಳೋ ನೀವು ಮಾಡೋ ಆಗುತ್ತೆ ಅಂತಾರೆ. ಒಂದಷ್ಟು ಜನ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ನನಗೆ ಭಯ, ಏನಕ್ಕೆ ಇವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಇನ್ವೆಸ್ಟ್ ಮಾಡೋಕ್ಕೆ, ಮಾಡೋ ಆಗುತ್ತೆ ಅಂತ. ಅವ್ರು ನನಗೆ ಬಿಟ್ಟು ಇನ್ನೆಲ್ರಿಗೂ ಕಾನ್ಫಿಡೆನ್ಸ್ ಇದೆ, ಅದಕ್ಕೆ ನಾನೊಬ್ಬಂಗೆ ಬರ್ತಿಲ್ಲ, ಅದಕ್ಕೆ ನಾನು ಮಾಡ್ತಿಲ್ಲ. ಓಕೆ. ಸೊ ನಿಮ್ಗೆ ಇನ್ನೊಂದು ಪ್ರಶ್ನೆ ಹಾರ್ಕೊಂಡು ಬಂದಿದೆ. ಕೀರ್ತಿಗೆ ತಲೆ ತಿನ್ನೋದಕ್ಕೆ ಯಾರು ಸಿಗಲಿಲ್ಲ ಅಂದರೆ ಕೀರ್ತಿ ಏನು ತಿಂತಿರ್ತಾರೆ ಅಂತ? ತಲೆ ತಿನ್ನೋದಕ್ಕೆ ನನಗೆ ಕಾಫಿ ಕುಡಿತಾ ಇರ್ತೀನಿ. ಪ್ರತಿ 1 ಅವರ್ ಒಂದು ಕಾಫಿ ಕುಡಿತೀನಿ, ಒಳ್ಳೆ ಕಾಫಿ. ಓಕೆ. ಬೇರೆ ಕಡೆ ನಾನು ಕಾಫಿ ಕುಡಿಯಲ್ಲ. ನನಗೆ ಎಲ್ಲಿ ಕಾಫಿ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಅಲ್ಲಿ ಮಾತ್ರ ಹೋಗಿ ಕುಡಿತೀನಿ, ಇಲ್ಲ ಮನೇಲಿ ಮಾಡಿಸ್ಕೊಂಡು ಕುಡಿತೀನಿ ಫಿಲ್ಟರ್ ಕಾಫಿ. ಓಕೆ. ಇಲ್ಲದೆ ಅಂದರೆ ಏನು ಸಣ್ಣ ಪುಟ್ಟ ಮನೇಲಿ ಏನೋ ಇರುತ್ತೆ ತಿಂತಿರ್ತೀನಿ, ಅಥವಾ ಏನೋ ಬರೀತಿರ್ತೀನಿ. ಯಾರಿಗೆ ಏನು ಪ್ರಶ್ನೆ ಕೇಳ್ಬೋದು, ಯಾರನ್ನೋ ಇನ್ನೂ ಅಪ್ರೋಚೇ ಮಾಡಿರಲ್ಲ, ಅವ್ರು ಸಿಕ್ಕಿದ್ರೆ ಏನು ಪ್ರಶ್ನೆ ಕೇಳ್ಬೋದು ಅಂತ ಸಡನ್ನಾಗಿ ಬರುತ್ತೆ. ಮೊಬೈಲಲ್ಲಿ ಬರ್ಕೋತಾ ಇರ್ತೀನಿ, ಅಥವಾ ಮನೇಲಿ ಏನೋ ಬರ್ಕೋತಾ ಇರ್ತೀನಿ, ಹೆಂಡತಿ ಹತ್ರ ಬೈಸ್ಕೋತಾ ಇರ್ತೀನಿ, ಅವಳ ಜೊತೆ ಮಾತಾಡ್ತಿಲ್ಲ, ನಾನು ಏನೋ ಬರ್ಕೊಂಡು ಕೂತಿದ್ದೀನಿ ಅಂತ. ಸೊ ಹೀಗೆ ಆಗುತ್ತೆ. ಥಟ್ ಅಂತ ಇವಾಗ ಒಂದು ಪ್ರಶ್ನೆ,
ಈಗ ಈ ಕ್ಷಣಕ್ಕೆ ನಾನು ಯಾರ್ದೋ ಒಬ್ರದ್ದು ಇಂಟರ್ವ್ಯೂ ಮಾಡಬೇಕು ಅಂದರೆ ಮೈಂಡಲ್ಲಿ ಯಾರ ಹೆಸರಿದೆ? ನಿಮ್ಮ ಮೈ ಮೇಲೆ ನಾ ಸೋಮೇಶ್ವರ್ ಅವ್ರು ಬಂದಿರಿ ಇವಾಗ. ಥಟ್ ಅಂತ ಒಂದು ಪ್ರಶ್ನೆ ಮಾಡಿದಿರಲ್ಲ ಎಪಿಸೋಡು. ಥಟ್ ಅಂತ ಒಂದು ಪ್ರಶ್ನೆ. ಇಲ್ಲ, ನನಗೆ ಐ ಬ್ಯಾಡ್ಲಿ ವಾಂಟ್ ಟು ಸಿಟ್ ವಿತ್ ಜಮೀರ್ ಅಹಮದ್. ಓ ಬೇಕೇ ಬೇಕು ಅಂತ ಎಲ್ಲ ಥರ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ನೋಡಿ ಕೊಡಿಸಿದ್ರೆ ಇಲ್ಲೆಲ್ಲರೂ ಒಕ್ಳ ಮೇಲೆ ಟಾಟೋ ಹಾಕ್ಸ್ಕೊತೀನಿ ಸುವರ್ಣ ನ್ಯೂಸ್ ಅಂತ. ಮಾತು ತಪ್ಪಾರ್ದ ಮೇಲೆ ಹಾಂ, ಪಕ್ಕ ಮಾತಾಗಿರಲಿ. ನೋಡಿ ಜಮೀರ್ ಅಹಮದ್ ಅವರೇ, ENT ಕೀರ್ತಿ ಅವರು ನಿಮ್ಮ ಜೊತೆ ಕೂತ್ ಮಾತಾಡಬೇಕು ಒಂದು ಸಂದರ್ಶನಕ್ಕೆ. ರೀಚ್ ಆಗೇ ಆಗತ್ತೆ, ಆಮೇಲೆ ಮುಂದೆ ನೀವು ನೋಡ್ಕೊಳ್ಳಿ ಅಷ್ಟೇ. ಇಲ್ಲಿವರೆಗೆ ಯಾವ ಎಪಿಸೋಡ್ ಬಹಳ ಡಿಫಿಕಲ್ಟ್ ಅಂತ ಅನಿಸಿತ್ತು ಕೀರ್ತಿಗೆ? ಅಫ್ಕೋರ್ಸ್ ನೀವು ತುಂಬ ಸ್ಪಾಂಟೇನಿಯಸ್ ಇದ್ದೀರಾ, ಹೋಗ್ತಾ ಇರತ್ತೆ, ರಿಸರ್ಚ್ ಅಷ್ಟು ಮಾಡ್ತೀರಾ, ಬಟ್ ಡಿಫಿಕಲ್ಟ್, ಟೆನ್ಸ್ಡ್ ಯಾವುದಾದ್ರೂ ಇತ್ತಾ? ಡಿಫಿಕಲ್ಟ್ ಟು ಟೆನ್ಸ್ಡ್ ಅಂತ ಕೆಲವೊಂದು ಆಗಿರುತ್ತೆ. ಕೆಲವೊಂದು ಜನ ಬೇರೆ ಥರ ತೊಗೊಂಡ್ಬಿಟ್ಟಿರ್ತಾರೆ. ಏನು ಅಂದರೆ ನಾವು ಅಂದ್ಕೊಂಡಿರೋದೇ ಬೇರೆ, ಜನ ಹಂಗೆ ಬೇರೆ ಥರ ಟ್ರೋಲ್ ಮಾಡಿರ್ತಾರೆ ಅವ್ರನ್ನ, ಅದಾಗಿರುತ್ತೆ. ನನ್ನದ್ರಲ್ಲಿ ಪಾಸಿಟಿವ್ ಟ್ರೋಲ್ ಜಾಸ್ತಿ ಆಗಿದೆ, ನೆಗೆಟಿವ್ ಟ್ರೋಲ್ ಜಾಸ್ತಿ ಆಗಿಲ್ಲ ಸಾಮಾನ್ಯವಾಗಿ. ಅದು ಬಿಟ್ಟರೆ ಅಜಿತ್ ಸರ್ದು ಪಾಪ, ಅಂದರೆ ಅಜಿತ್ ಸರ್ದು ಹೆಂಗಿದ್ರು ಮುಂಚೆಯಿಂದ ಅವ್ರು ಏನು ಮಾತಾಡಿದ್ರು ಆಗ್ತಾರೆ ಟ್ರೋಲ್ ಪೇಜಲ್ಲಿ. ಅದೊಂದು ಜಾಸ್ತಿ. ನಾನು ಪ್ರಶ್ನೆಗಳು ಕೇಳಿದ್ದೆ ಅವ್ರಿಗೆ, ಅದು ಬರೀ ಪ್ರಶ್ನೆಗಳನ್ನು ಕಟ್ ಮಾಡಿ ಪ್ರೊಮೋ ಹಾಕಿದ್ದನ್ನು ಕಟ್ ಮಾಡಿ ಹಾಕಿದರು. ನೀವೆಲ್ಲರಿಗೂ ಕೇಳ್ತಿರಲ್ಲ, ಇವಾಗ ನೀವು ಉತ್ತರ ಕೊಡಿ ಅಂತ. ನನಗೆ ಅದರಲ್ಲಿ ಖುಷಿ ಏನಂದರೆ ಅಜಿತ್ ಸರ್ನ ಕೇಳಿದೆ, ಇದು ಇಟ್ಕೊಳ್ಳ ತೆಗಿಲ್ಲ ಅಂತ. ಇಟ್ಕೊಳ್ಳಿ ಅಂದರು. ಅಂದರೆ ಅದು ಅವ್ರ ದೊಡ್ಡತನ. ಅಂದರೆ ಈಸ್ ಡೇರ್ ಎನಫ್ ಟು, ಇದಲ್ವಾ, ಯಾರು ನೀನು ಹಂಗೆ ಕೇಳಿದ್ಯಾ ಅಂತ ಅವರೆಲ್ಲರಿಗೂ ಉತ್ತರ ಕೊಟ್ಟಿದ್ರು ಅದಕ್ಕೆ. ಆಮೇಲೆ ನಮ್ಮ ಚಾನಲ್ಲು ಡಿಬೇಟು, ವಾದ ಮಾಡಲ್ಲ. ಇವಾಗ ಭಾವನಾ ನಿಮ್ಗೆ ಎಷ್ಟು ವರ್ಷ ಅಂದಾಗ ನೀವು 35 ಅಂದರೆ ಓಕೆ ಅಂತೀನಿ ನಾನು, ನೀವು 25 ಅಂದರೂ ಓಕೆ ಅಂತೀನಿ, ನಾನೇನು ಕೇಳಕ್ಕೆ ಹೋಗಲ್ಲ. ಜನ ಕೇಳ್ಕೊತಾರೆ ಅದನ್ನ ಕಮೆಂಟಲ್ಲಿ. ಇದು ಸೊಳ್ಳೆ ಇರ್ತದೆ ಭಾವನಾ ನೀನು ಅಲ್ವಾ, ನಾನು ಕೋರ್ಟಾ, ನಾನು ಜಡ್ಜಾ, ನೀನು ನಾನು ಹಂಗಲ್ಲ ಹಿಂಗೆ ಅನ್ನಕ್ಕೆ? ಅಥವಾ ನಾನು ನ್ಯೂಸ್ ಚಾನಲ್ ಆದರೆ ನೀವು ಬಾಯಿ ಬಿಡಿಸ್ತೀರ. ನಂಗೆ ನೀನು ಹೇಳಿದೆ ಕರೆಕ್ಟ್, ನಂಗೆ ಗೊತ್ತಿರೋದು ತಪ್ಪು ಅಂತ. ಹಂಗೆ ಆ ಥರ ತುಂಬ ಇಂಟರ್ವ್ಯೂಗಳಾಗಿದೆ. ಆರ್ಯವರ್ಧನ್ ಅವ್ರದ್ದು. ಅಂದರೆ ಎಲ್ಲರನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಏನು ಕೂರಿಸಲ್ಲ, ಒಂದು ಸಣ್ಣದಾಗಿ ಲೈಟ್ ಹಾರ್ಟೆಡಲ್ಲಿ ಕೇಳೋದು ಅವ್ರಿಗೆ, ಅವ್ರು ಮಜಾ ತೊಗೊತಾರೆ. ಅಫ್ಕೋರ್ಸ್ ನಾನು ಕೆಲವ್ರಿಗೆ ಕೇಳ್ತೀನಿ, ಯಾವುದಾದ್ರು ತೆಗಿಬೇಕಾ ಅಂತಲೂ ಕೇಳ್ತೀನಿ. ಕೆಲವೊಂದು ತೆಗಿಸ್ತಾರೆ, ಕೆಲವರು ಇಲ್ಲ ಇಟ್ಕೊಳ್ಳಿ ಅಂತಾರೆ. ದಟ್ಸ್ ಓಕೆ, ಅದು ಅವ್ರ ದೊಡ್ಡತನ ಅಷ್ಟೇ. ಐ ಆಮ್ ಜಸ್ಟ್ ಕ್ಯೂರಿಯಸ್, ನಿಮಗೆ ನ್ಯೂಸ್ ಚಾನಲ್ಗಳ ಬಗ್ಗೆ ಏನು ಅಭಿಪ್ರಾಯ ಇದೆ? ನಿಮ್ಮ ಹೆಂಡ್ತಿನೂ ಇಲ್ಲಿ ವರ್ಕ್ ಮಾಡಿದ್ರು, ಇವಾಗ ಉತ್ತರ ಕೊಡಿ. ಅಂದರೆ ಇವಾಗ ನಮ್ಮ ಹೆಂಡ್ತಿನೂ ಇಲ್ಲಿ ವರ್ಕ್ ಮಾಡಿದ್ರು ಸಮಾನಾರ್ಥಕ ಪದ. ನನ್ನ ಹೆಂಡತಿ ಬಗ್ಗೆ ಏನು ಅಭಿಪ್ರಾಯ ಇದೆ ಅಥವಾ ನ್ಯೂಸ್ ಚಾನಲ್ ಬಗ್ಗೆ ಏನು ಅಭಿಪ್ರಾಯ ಇದೆ, ಅದು ನಿಮಗೆ ಬಿಟ್ಟಿದ್ದು. ಏನು ಉತ್ತರ ಕೊಡ್ತೀರಾ ನೋಡೋಣ. ಇಲ್ಲ, ನ್ಯೂಸ್ ಚಾನಲ್ ಅವರು ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಅಂದರೆ ನಾವು ದೂರದಿಂದ ಕೂತ್ಕೊಂಡು ಹೇಳೋಕ್ಕೆ ತುಂಬ ಈಸಿ. ನ್ಯೂಸ್ ಚಾನಲ್ ನಡ್ಸೋರಿಗೆ ಗೊತ್ತಿರುತ್ತದು, ಅವ್ರಿಗೆ ಹೆಂಗೆ ವರ್ಕ್ ಆಗಬೇಕು, ಕಮರ್ಷಿಯಲ್ಲು ಅಷ್ಟು ಜನ ಕೆಲಸ ಕೊಟ್ಟಿರ್ತಾರೆ, ಹೆಂಗೆ ವರ್ಕ್ ಆಗಬೇಕು, ಯಾವ ನ್ಯೂಸ್. ನಾನು ಇಲ್ಲಿಂದ ಕೂತ್ಕೊಂಡು ಯಾಕೆ ಇಂಥ ನ್ಯೂಸ್ ಹಾಕ್ತಾರೆ ಇವರು ಅಂತ ಹೇಳೋದು ಈಸಿ. ನಿಮ್ಗೆ ಅದು ರೇಟಿಂಗ್ ವರ್ಕ್ ಆಗ್ತಾ ಇರುತ್ತೆ. ನಾನು ಮೊನ್ನೆ ಯಾರಿಗೋ ರ್ಯಾಪಿಡ್ ರಶ್ಮಿ ಅವ್ರ ಇಂಟರ್ವ್ಯೂಲಿ ಹೇಳಿದೆ, ಅಂದರೆ ನಾವು ನ್ಯೂಸ್ ಚಾನಲ್ಗಳನ್ನ ಟ್ರೋಲ್ ಮಾಡೋದು ಈಸಿ, ಬಟ್ ನೋಡ್ತಿರೋದು ನಾವೇ ಅಲ್ವಾ. ಯಾಕೆ ಇಂಥ ನ್ಯೂಸ್ ಹಾಕ್ತಾರೆ ಅಂದರೆ ನೀನು ನೋಡಬೇಡ ಗುರು. ನೀನು ನೋಡದೆ ಇದ್ದಾಗ TRP ಕಡಿಮೆ ಬಂದರೆ ನೀವೇ ಚೇಂಜ್ ಮಾಡ್ತೀರಾ ಕಂಟೆಂಟು. TRP ಬಂದಾಗ ನೀವು ಯಾಕೆ ಚೇಂಜ್ ಮಾಡ್ತೀರಾ ಅಲ್ವಾ? ಒಬ್ಬ ಯಾರೋ ಅಂಗಡಿಲಿ ಬಿಸ್ಲರಿ ಬಾಟ್ಲ್ ಇಟ್ಬಿಟ್ಟು ಅದು ಜಾಸ್ತಿ ವ್ಯಾಪಾರ ಆಗ್ತಿದ್ರೆ ಅವ್ನು ಯಾಕೆ ತೆಗಿತಾನೆ ಅದನ್ನ? ಇನ್ಮೇಲೆ ನೀರೆಲ್ಲ ತೊಗೊಂಡೋಗ್ಬಿಡ್ತಾರೆ, ಇಡೋದು ಬೇಡ ಅಂತ ತೆಗೆದುಬಿಡ್ತಾನೆ ಅದನ್ನ, ತಿರ್ಗಾ ಬಿಸ್ಲರಿ ತರಿಸ್ತಾನೆ ಅವನು. ನೀನು ಬೈಯೋಂಗಿದ್ರೆ ಅವ್ರಿಗೆ ನೀನು ಆ ಕಂಟೆಂಟ್ ನೋಡಬೇಡ. ನಿಂಗೆ ಹೆಡ್ಲೈನ್ಸಲ್ಲಿ ಹೇಳಿರ್ತಾರಲ್ವ ಇದರಲ್ಲಿ ಏನೇನಿರುತ್ತೆ ಅಂತ. ನಿಂಗೆ ಅವಾಗ ಹೆಡ್ಲೈನ್ಸ್ ನಿಂಗೆ ಸ್ಯಾಟಿಸ್ಫೈ ಆಗಿಲ್ಲ, ಇಂಪ್ರೆಸಿವ್ ಆಗಿಲ್ಲ ಅಂದರೆ ನೋಡಲೇಬೇಡ ಆ ಕಂಟೆಂಟು. ನೋಡೋದು ಬೈಯೋದು. ನೀನು ಬೈಕೋತಾ ಇದೆಯಾ ಅಂತ ಅವ್ರೇನು ತಲೆನೂ ಕೆಡ್ಸ್ಕೊತಾ ಇಲ್ಲ. ಅವ್ರಿಗೆ ಎಂಡ್ ಆಫ್ ದಿ ಡೇ ರೇಟಿಂಗ್ ಬರಬೇಕು. ದಟ್ ಇಸ್ ಅ ಬಿಸ್ನೆಸ್. ಆ ಬಿಸ್ನೆಸ್ಸಲ್ಲಿ ಏನೋ ಸಮಾಜಕ್ಕೆ ಏನೋ ಮೆಸೇಜ್ ಕೊಡ್ತಿದ್ದೀವಿ ಅಂತ ಹೋಗ್ತಿದ್ದಾರೆ ಅವರು. ಹಂಗಂದ್ಬಿಟ್ಟು ಒಂದು ಸಣ್ಣ ಎಥಿಕ್ಸ್ ಇರಬೇಕು. ಅವ್ರು ಹೀಗೆ ಕೆಲವರು ಹೇಳ್ತಾರೆ ಎಥಿಕ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ, ಕೆಲವರು ಎಥಿಕ್ಸ್ ಮೇಂಟೈನ್ ಮಾಡ್ತಿಲ್ಲ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಕ್ರಿಯೇಟಿವ್ ಡಿಫ್ರೆನ್ಸು. ಸಮಾಜಕ್ಕೆ ನಿನಗೆ ಏನು ಬೇಕೋ ಅದು ತಗೋ, ಏನು ಬೇಡೋ ಅದು ಬಿಡು ಅಷ್ಟೇ. ಹಾಗೇನಿಲ್ಲ. ಈಗ ಎಲ್ಲರೂ ಸಮಾಜ ಉದ್ಧಾರ ಮಾಡೋಕ್ಕೆ ನೀವು ಗೌರ್ಮೆಂಟಾ? ನೀವು ಪ್ರಾಮಿಸ್ ಮಾಡಿದ್ದೀರಾ ನಾನು ಇದು ಮಾಡ್ತೀನಿ, ಇನ್ಮೇಲೆ ಸಮಾಜ ಉದ್ಧಾರ ಮಾಡ್ತೀನಿ. ಹೋಗಲಿ, ನೀವು ಯಾವ್ದಾದ್ರು ಒಳ್ಳೇದು ಹೇಳ್ದಾಗ ಕೇಳಿದಾರ ಎಲ್ಲ, ನೀರು ಕಡಿಮೆ ಬಳಸಿ ಅಂತ ಕೇಳಿದಾರಾ? ರೋಡಲ್ಲಿ ಚಲ್ಕೊಂಡು ಹೋಗಲ್ವಾ? ತಪ್ಪು ಮಾಡಬೇಡಿ ಅಂತ ಹೇಳ್ತೀರಾ. ಎಷ್ಟೊಂದು ಮಾಡಿರೋರು ತಪ್ಪನ್ನು ತೋರಿಸಿದ್ದೀರಾ, ಬೇರೆಯವ್ರು ತಪ್ಪು ಮಾಡೋದು ಬಿಟ್ಟಿದ್ದಾರಾ? ಜನ ಬದಲಾಗಬೇಕಲ್ಲ. ನ್ಯೂಸ್ ಚಾನಲ್ಲು, ನನ್ನ ಚಾನಲಲ್ಲೆಲ್ಲ ಬರೀ ಒಳ್ಳೇದೇ ಇದೆಯಾ? ಹಂಗಿಲ್ಲ. ಅದು ನಮ್ಗೆ ಪ್ರಿಯಾರಿಟಿ.